ಹಾಯ್ ಫ್ರೆಂಡ್ಸ್, ಮಸ್ ಕನ್ನಡ ಚಾನೆಲ್ಗೆ ಮತ್ತೊಮ್ಮೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಲಲಿತಾ ದೇವಿಯೇ ನಮಃ. ಲಲಿತಾ ದೇವಿ ಸಹಸ್ರನಾಮ ಸ್ತೋತ್ರಂ. ಬ್ರಹ್ಮಾಂಡ ಪುರಾಣದಲ್ಲಿ ಹಯಗ್ರೀವ ಮತ್ತು ಅಗಸ್ತ್ಯರ ನಡುವಿನ ಚರ್ಚೆಯಲ್ಲಿ ಕಂಡುಬರುತ್ತದೆ. ಅಗಸ್ತ್ಯರ ಕೋರಿಕೆಯ ಮೇರೆಗೆ ಹಯಗ್ರೀವನು ಅವನಿಗೆ ಲಲಿತೆಯ 1000 ಪವಿತ್ರ ನಾಮಗಳನ್ನ ಕಲಿಸಿದನು ಎಂದು ಹೇಳಲಾಗುತ್ತದೆ. ಇದನ್ನು ವ್ಯಾಸ ಮಹರ್ಷಿಗಳು ನಮಗೆ ಹೇಳಿದ್ದಾರೆ. ಲಲಿತಾ ನಾಮದಲ್ಲಿ ವಾಗ್ದೇವತೆಗಳು ರಚಿಸಿದ ಏಕೈಕ ಸಹಸ್ರನಾಮವೆಂದರೆ ಲಲಿತಾ ಸಹಸ್ರನಾಮ. ಉಳಿದ ಎಲ್ಲಾ ಸಹಸ್ರನಾಮಗಳನ್ನು ವ್ಯಾಸ ಮಹರ್ಷಿಗಳು ರಚಿಸಿದ್ದಾರೆ. ಶಿವನು ತನ್ನ 3ನೇ ಕಣ್ಣನ್ನು ತೆರೆದಾಗ ಮನ್ಮಥನು ಬೂದಿಯಾದನು. ಆ ಬೂದಿಯಿಂದ ಬಂದಾಸುರನು ಬಂದನು. ಅವನು ದೇವತೆಗಳನ್ನು ತೊಂದರೆಗೊಳಿಸಿದನು. ದೇವತೆಗಳು ಅಗ್ನಿಯಾಜ್ಞವನ್ನ ಮಾಡಿದರು. ಆ ಬೆಂಕಿಯಿಂದ ತ್ರಿಪುರದ ಸುಂದರಿ ಲಲಿತಾ ಜನಿಸಿದರು. ಲಲಿತ ಸಹಸ್ರನಾಮದ ಮೊದಲ 34 ಶ್ಲೋಕಗಳು ದೇವಿಯ ಕಥೆಯನ್ನು ಒಳಗೊಂಡಿವೆ. ಮೊದಲ 84 ಹೆಸರುಗಳು ಒಟ್ಟು 1000 ಹೆಸರುಗಳನ್ನು ಒಳಗೊಂಡಿವೆ. ಇದನ್ನು ರಹಸ್ಯನಾಮ, ಸಹಸ್ರನಾಮ ಎಂದೂ ಕರೆಯುತ್ತಾರೆ. ಅಂದರೆ 1000 ರಹಸ್ಯ ಹೆಸರುಗಳು. ಹೆಸರುಗಳ ಅರ್ಥವನ್ನ ಓದುವುದು ಮತ್ತು ಧ್ಯಾನಿಸುವುದರಿಂದ ಭಕ್ತರ ಎಲ್ಲಾ ಆಸೆಗಳು ಈಡೇರುತ್ತವೆ. ಆದರೆ ಲಲಿತಾ ಸಹಸ್ರನಾಮವನ್ನು ತಪ್ಪುಗಳಿಲ್ಲದೆ ಒಂದೇ ಒಂದು ಕಾಗುಣಿತ ದೋಷವಿಲ್ಲದೆ ಓದಬೇಕು. ನೀವು ಅದನ್ನು ಒಮ್ಮೆ ತಪ್ಪುಗಳಿಲ್ಲದೆ ಓದಿದರೆ ಅದು ಅನಂತ ಶಕ್ತಿಯನ್ನ ತೋರಿಸುತ್ತದೆ. ಆದರೆ ತಪ್ಪುಗಳನ್ನು ಮಾಡುವ ಚಿಂತೆಯಲ್ಲಿರುವವರು ಬಾಯಿ ಬಿಡುವುದಿಲ್ಲ. ಕಂಚಿ ಮಹಾಸ್ವಾಮಿಗಳು ನೀಡಿದ ಕೆಲವು ಹೆಸರುಗಳನ್ನ ಅವರು ಸ್ವತಃ ಓದಿದ್ದಾರೆ. ಅಂತಹವುಗಳನ್ನ ಓದಿದರೆ ಲಲಿತಾ ಸಹಸ್ರನಾಮವನ್ನ 1000 ಬಾರಿ ಓದಿದ ಫಲ ಅವರಿಗೆ ಸಿಗುತ್ತದೆ ಎಂದು ಹೇಳಿದ್ದಾರೆ. ಕಂಚಿ ಮಹಾಸ್ವಾಮಿಗಳು ಒಮ್ಮೆ ಹೀಗೆ ಹೇಳಿದರು. ಒಬ್ಬ ಭಕ್ತನು ಅವರ ಬಳಿಗೆ ಬಂದು, ಸ್ವಾಮಿ ಪೆರಿಯವ, ನಾನು ಲಲಿತ ಸಹಸ್ರನಾಮ ಸ್ತೋತ್ರಗಳನ್ನು ಪಠಿಸುತ್ತಿದ್ದೇನೆ. ಆದರೆ ನಾನು ತಪ್ಪುಗಳನ್ನು ಮಾಡುತ್ತಿದ್ದೇನೆ. ನಾನು ಎಷ್ಟೇ ಪ್ರಯತ್ನಿಸಿದರೂ ನನಗೆ ಕೆಲವು ಹೆಸರುಗಳನ್ನ ಉಚ್ಚರಿಸಲು ಆಗುತ್ತಿಲ್ಲ. ನಾನು ಈ ರೀತಿ ತಪ್ಪುಗಳನ್ನ ಮಾಡುತ್ತಿದ್ದರೆ ನಾನು ಏನು ಮಾಡಬೇಕು ಎಂದು ಹೇಳಿದನು. ಅವರು ಸ್ವಾಮಿ ಎಂದು ಕೇಳಿದರು. ಆಗ ಕಾಂಚಿ ಮಹಾಸ್ವಾಮಿಗಳು ತಕ್ಷಣವೇ ಸ್ವಲ್ಪ ಹೊತ್ತು ಧ್ಯಾನದಲ್ಲಿಯೇ ಇದ್ದರು. ಸ್ವಲ್ಪ ಸಮಯದ ನಂತರ ಅವನು ಕಣ್ಣು ತೆರೆದು ಅಲ್ಲೇ ಇದ್ದ ಯಾರೋ ಒಬ್ಬನನ್ನು ಕರೆದು ಪೆನ್ನು ಮತ್ತು ಕಾಗದ ತರಲು ಹೇಳಿದರು. ಅದರಲ್ಲಿ ಅವರು ಕೆಲವು ಹೆಸರುಗಳನ್ನು ಹೇಳಿದರು. ಈ ಹೆಸರುಗಳನ್ನ ಪಠಿಸುವುದರಿಂದಲೇ ಲಲಿತ ಸಹಸ್ರನಾಮ ಪಠಿಸಿದ ಫಲವನ್ನ ನೀವು ಪಡೆಯುತ್ತೀರಿ. ಕಂಚಿ ಮಹಾಸ್ವಾಮಿಗಳು ಹೇಳಿದ ಕೆಲವು ನಾಮಗಳನ್ನ ನೀವು ಪಠಿಸಿದರೆ ಅದರ ಪುಣ್ಯವು ನಿಮಗೆ ಬರುತ್ತದೆ. ಅಂದರೆ ಲಲಿತಾ ಸಹಸ್ರನಾಮವನ್ನು 1000 ಬಾರಿ ಪಠಿಸಿದ ಫಲ ನಿಮಗೆ ಸಿಗುತ್ತದೆ. ಈ ಹೆಸರುಗಳನ್ನ ಬೆಳಿಗ್ಗೆ 11 ಬಾರಿ, ಮಧ್ಯಾಹ್ನ 11 ಬಾರಿ ಮತ್ತು ಸಂಜೆ 11 ಬಾರಿ 3 ಬಾರಿ ಪಠಿಸಬೇಕು ಎಂದು ಕಂಚಿ ಮಹಾಸ್ವಾಮಿಗಳೇ ಹೇಳಿದ್ದಾರೆ. ಲಲಿತಾ ಉಚ್ಚರಿಸಲು ಸಾಧ್ಯವಾಗದಿಲ್ಲದಿರುವುದು ಮತ್ತು ತಪ್ಪುಗಳನ್ನು ಮಾಡುವ ಸಮಸ್ಯೆಯಿಂದ ಬಳಲುತ್ತಿರುವವರು, ಸಹಸ್ರನಾಮವನ್ನ ಪಠಿಸಲು ಸಾಧ್ಯವಾಗದೆ ಇರುವವರು, ಅದರಲ್ಲಿ ಮೊದಲನೆಯದು ಓಂ ಶ್ರೀ ಮಾತ್ರೇ ನಮಃ, ಓಂ ಶ್ರೀ ಅನ್ನದಾಯೇ ನಮಃ, ಓಂ ಶ್ರೀ ವಸುಧಾಯೇ ನಮಃ, ಓಂ ಶ್ರೀ ಸಚ್ಚ ರಾಮವಾಣಿ ಸವ್ಯ ದಕ್ಷಿಣ ಸೇವಿತಾಯೈ ನಮಃ, ಓಂ ಶ್ರೀ ಕಟಾಕ್ಷ ಕಿಂಕರ ಭೂತ ಕಮಲ ಕೋಟಿ ಸೇವಿತಾಯೈ ನಮಃ, ಓಂ ಶ್ರೀ ಶಿವ ಸಾಕ್ಷಿಕ್ಯ ರೂಪಿಣ್ಯೇ ನಮಃ, ಓಂ ಶ್ರೀ ಲಲಿತಾಂಬಿಕೆಯೈ ನಮಃ. ಈ ಎಲ್ಲ ಹೆಸರುಗಳನ್ನ ಪ್ರತಿದಿನ ಪಠಿಸಲಾಗುತ್ತದೆ. ನಾವು ಅದನ್ನು ದಿನಕ್ಕೆ 3 ಬಾರಿ 11 ಬಾರಿ ಪಠಿಸಬೇಕು. ಇದನ್ನು ಈ ರೀತಿ ಪಠಿಸುವುದರಿಂದ ನಮಗೆ ಶಕ್ತಿ ಬರುತ್ತದೆ. ಲಲಿತಾ ಸಹಸ್ರನಾಮ ಸ್ತೋತ್ರಗಳನ್ನ ಪಠಿಸಿದರೆ ನಮಗೆ ಸಿಗುವ ಶಕ್ತಿಯಿಂದ 1000 ಪಟ್ಟು ಹೆಚ್ಚಾಗುತ್ತದೆ ಎಂದು ಕಂಚಿ ಮಹಾಸ್ವಾಮಿಗಳೇ ಹೇಳಿದ್ದಾರೆ.